ನಮಸ್ಕಾರ, ನಾನು ಸಿಂಧು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ನಾನು ನಿಮ್ಮೊಟ್ಟಿಗೆ ಸುಮಾರಷ್ಟು ವಿಷಯಗಳನ್ನ ಶೇರ್ ಮಾಡಬೇಕು. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ, ಆಯಿತಾ? ಇವೇನೆಂದರೆ, ಸುಮಾರು ದಿನ ಆಗೋಯ್ತಲ್ಲ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಹಾಕಿ, ಏನಕ್ಕೆ ವೀಡಿಯೋ ಆಗ್ತಿಲ್ಲ ಅಂತ ಯಾರಿಗಾರೋ ಒಬ್ರಿಗಾದರೂ ಅನಿಸಿರುತ್ತೆ ಅಂತ ಅಂದ್ಕೊತೀನಿ. ಆ ಥರ ಅಂದ್ಕೊಳ್ಳೋರಿಗೆ ಲರ್ನ್ ವಿತ್ ಸಿಂಧು ಅಂದರೆ ನಾನು ಏನೋ ಒಂದು ಎಜುಕೇಟ್ ಮಾಡಬೇಕು ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಾನು ತಿಳ್ಕೊಂಡಿರೋದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಅಂತಲೇ ಶುರು ಮಾಡಿದಂತಹ ಚಾನಲ್ ಇದು ಲರ್ನ್ ವಿತ್ ಸಿಂಧು. ಈ ಲರ್ನ್ ವಿತ್ ಸಿಂಧುವಲ್ಲಿ ನಾನು ಲರ್ನಿಂಗ್ ಪ್ರೋಸೆಸ್ಸಲ್ಲಿದ್ದಾಗ ನಾನು ನಿಮಗೆ ಗೈಡ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ದಿನ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ದೆ ನಾನು. ಇವಾಗ ಮತ್ತೆ ನನಗೆ ಅನ್ನಿಸ್ತು, ಓಕೆ, ನಾನು ರೈಟ್ ಸ್ಟೆಪ್ಸ್ನ ತೊಗೊಂಡಿದ್ದೀನಿ. ಎಲ್ಲದೂ ಕೂಡ ನಾನು ಏನು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿದೆ. ನನಗೆ ಯಾರಾದರೂ ಒಬ್ಬರು ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಮಾಡಬಲ್ಲೆ ಅನ್ನೋಷ್ಟು ಕಾನ್ಫಿಡೆನ್ಸ್ ಬಂದಮೇಲೆ ನಾನು ಮತ್ತೆ ಈ ವಿಡಿಯೋನ ಶುರು ಮಾಡಿದ್ದೀನಿ. ಮೊದಲನೇದಾಗಿ ಇವಾಗ ನಾನು ನಿಲ್ಲಿಸಿದಂತಹ ಗ್ಯಾಪಲ್ಲಿ ನಾನು ಏನೇನು ಮಾಡಿದೆ ಅಥವಾ ಏನು ಲರ್ನ್ ಮಾಡಿದೆ ಅನ್ನೋದಾಯಿತು ಅಂದರೆ, ಇದು ಮೊದಲೇ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಮತ್ತು ನನ್ನ FSSAI ಲೈಸೆನ್ಸ್ ಮಾಡಿಸ್ಕೊಂಡೆ. ನಂದು ಆಲ್ರೆಡಿ ಒಂದು ಬಿಸ್ನೆಸ್ನ ನಾನು ರನ್ ಮಾಡ್ತಾಯಿದ್ದೆ. ಹೊರಗಡೆ ಎಲ್ಲ ತುಂಬ ಓಡಾಡಿದ್ದೀನಿ ಮಾರ್ಕೆಟಿಂಗೋಸ್ಕರ. ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಎಲ್ಲ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ ನಂತರ, ಓಕೆ, ನಾನು ಈ ಥರ ಪ್ರಾಡಕ್ಟ್ಸ್ ಮಾಡಬೇಕು, ಈ ಥರ ಪ್ರಾಡಕ್ಟ್ಸ್ ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡೆ ನಾನು. ಅದಾದಮೇಲೆ ನಾನು ಒಂದು ಪ್ರೋಗ್ರಾಮಲ್ಲಿ ಸ್ಟಾಲ್ ಕೂಡ ಹಾಕಿದ್ದೆ. ನಮ್ಮ ಭದ್ರಾವತಿಯಲ್ಲಿ ನಡೆದಂತಹ ತರಳಬಾಳು ಹುಣ್ಣಿಮೆಯಲ್ಲಿ ಸ್ಟಾಲ್ ಕೂಡ ಹಾಕಿದ್ದೆ. ಸ್ಟಾಲ್ ಹಾಕಿದ್ಮೇಲೆ ನನಗೆ ರಿಯಲೈಸ್ ಆಯಿತು ಯಾವ ಥರ ಪ್ರಾಡಕ್ಟ್ಸ್ನ ಜನ ಇಷ್ಟಪಡ್ತಿದ್ದಾರೆ ಅಥವಾ ಯಾವುದು ಫಾಸ್ಟ್ ಮೂವಿಂಗ್, ಇದ್ರ ಬಗ್ಗೆ ಎಲ್ಲ ಒಂದು ಅಂದಾಜು ಸಿಕ್ತು ನನಗೆ. ಅಂದಾಜು ಸಿಕ್ಕಿದ್ಮೇಲೆ ನಾನು ಮಾಡ್ಕೊಂಡಿದ್ದಂತಹ ಮೊದಲನೇ ಕೆಲಸ ಬಂದು FSSAI ಲೈಸೆನ್ಸ್. ಈ ಲೈಸೆನ್ಸ್ ಕೂಡ ನನಗೆ 100 ರೂಪೀಸಲ್ಲೇ ಬಂತು. ನಾನೇ ಆನ್ಲೈನಲ್ಲಿ ಅಪ್ಲೈ ಮಾಡಿ ತೊಗೊಂಡಂತಹ ಲೈಸೆನ್ಸ್ ಇದು, FSSAI ಲೈಸೆನ್ಸ್. ಈ ಲೈಸೆನ್ಸ್ ಎಲ್ಲ ಬಂದಾದಮೇಲೆ ನಾನು ಮತ್ತೆ ಹೇಳಿದ್ನಲ್ಲ, ಆವಾಗಲೇ ಒಂದಷ್ಟು ಅರ್ಥ ಆಗಿತ್ತು ಅಂತ ಹೇಳಿ, ನಾನು ಕ್ಲೌಡ್ ಕಿಚನ್ನ ಶುರು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಕ್ಲೌಡ್ ಕಿಚನ್ ಇಂಟೆನ್ಷನ್ ಬಂದು ನನ್ನ ಪ್ರಾಡಕ್ಟ್ಸ್ ಇರ್ಬೋದು, ಈ ಥರದನ್ನೇ ಝೊಮ್ಯಾಟೊ ಪಾರ್ಟ್ನರ್ ಆಗಿ ಕೆಲಸ ಅಂತ ಶುರು ಮಾಡಿ ಹೆಚ್ಚು ಕಡಿಮೆ ಒಂದು ತಿಂಗಳ ಹತ್ತತ್ರ ಆಯಿತು ನಾನು ಕೆಲಸ ಶುರು ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನು ನಾನು ಮತ್ತೆ ಇನ್ಯಾವಾಗಾದರೂ ಶೇರ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನನ್ನ ಮೆನು ಬಂದ್ಬಿಟ್ಟು ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಮತ್ತು ಚಪಾತಿ, ಅದಕ್ಕೆ ವೆಜ್ ಪಲ್ಯ ಇರುತ್ತೆ. ನಾನು ಪ್ಯೂರ್ ವೆಜ್ ಊಟಗಳನ್ನೇ ಸರ್ವ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾಕೆ ಈ ಥರ ಮೆನು ಸೆಲೆಕ್ಟ್ ಮಾಡಿದೆ ಅನ್ನೋದನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ಇದಿಷ್ಟು ಇವತ್ತಿನ ಮೆನು ಆಗಿತ್ತು. ನಾನು ಇದಿಷ್ಟೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಹಿಂದೆ ಒಂದೆರಡು ಆರ್ಡ್ರು ಕೂಡ ಬಂತು. ಅದೆಲ್ಲ ಫಿನಿಷ್ ಮಾಡಿದ್ದಾಯಿತು. ಅದಾಗ್ತಿದ್ದಂಗೆ ನನಗೆ ಮೀಶೋಯಿಂದ ಒಂದು ಪಾರ್ಸಲ್ ರಿಸೀವ್ ಆಗೋದಿತ್ತು. ಮೀಶೋಯಿಂದ ಪಾರ್ಸಲ್ ಬಂತು. ಈ ಪಾರ್ಸಲ್ ಬಗ್ಗೆ ನಿಜಕ್ಕೂ ಹೇಳಲೇಬೇಕು, ಯಾಕಂದರೆ ನನ್ನ ನೆನಪಿನ ಶಕ್ತಿ ಬಗ್ಗೆ ನನಗೆ ಅಗಾಧವಾದ ಹೆಮ್ಮೆ ಇದೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ. ಹಾಗಾಗಿ ಇತ್ತೀಚೆಗೊಂದು ಈ ಕ್ಲೌಡ್ ಕಿಚನ್ ಎಲ್ಲ ಶುರು ಆದಮೇಲೆ ಮರ್ತಿನೇ ಹೋಗ್ತಿತ್ತು. ಫಾರ್ ಎಕ್ಸಾಂಪಲ್, ಮಕ್ಕಳದ್ದು ಯೂನಿಫಾರ್ಮ್ ಎಲ್ಲ ಐರನ್ ಮಾಡಬೇಕು ಅನ್ನೋದಿರ್ಬೋದು, ಅಥವಾ ಯಾವುದೋ ಒಂದು ಕೆಲಸ ಬೆಳಗ್ಗೆ ಎದ್ದು ನೆನಪಿರುತ್ತೆ, ಬಟ್ ಈ ಕಿಚನಲ್ಲಿ ಸೇರ್ಕೊಂಡ್ಮೇಲೆ ಆ ಕೆಲಸಗಳು ನೆನಪೇ ಆಗ್ತಿರ್ಲಿಲ್ಲ. ಹಾಗಾಗಿ ಈ ಪ್ರಾಡಕ್ಟ್ನ ಬುಕ್ ಮಾಡಿ ತರಿಸ್ಕೊಂಡೆ. ಏನಂದರೆ, ಬೆಳಗ್ಗೆ ಒಂದು ಸಲ ಎಲ್ಲದನ್ನು ನೋಟ್ ಮಾಡಿ ನೀಟಾಗಿ ಸ್ಟಿಕ್ ಮಾಡಿಬಿಟ್ರೆ ನಾವು ಕೆಲಸ ಮಾಡೋ ಮಧ್ಯೆ ಒಂದು ಸಲ ನೋಡಿದ್ರೆ, ಓಕೆ, ಈ ಕೆಲಸ ಪೆಂಡಿಂಗ್ ಇದೆ, ಈ ಕೆಲಸ ಮುಗಿಸ್ಬೇಕು ಅನ್ನೋದು ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ. ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಿತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡು ಈ ವಿಡಿಯೋಗೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಲಿಂಕ್ ಡೈರೆಕ್ಟಾಗಿ ಬಂದು ಸೇರುತ್ತೆ ನಿಮ್ಮ DMಗೆ. ಇದಿಷ್ಟು ಆಯಿತು. ಇದಾದಮೇಲೆ ದೇವಸ್ಥಾನಕ್ಕೆ ಹೋಗೋದಿತ್ತು. ಹುಣ್ಣಿಮೆ ಆಗಿದ್ದರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇದು ಯಾವಾಗಲೂ ನಾನು ತೋರಿಸ್ತಾ ಇರುವಂತಹ ನಮ್ಮ ಉದ್ದಾಮ ಕ್ಷೇತ್ರಕ್ಕೆ ಹೋಗಿ ನಮ್ಮ ಬಜರಂಗಿ ಹತ್ರ ದೇವರೇ ಶಕ್ತಿ ಧೈರ್ಯ ಎರಡು ಕೊಡು ಅಂತ ಹೇಳಿ ಕೇಳಿಕೊಂಡು ವಾಪಸ್ ಬಂದ್ವಿ. ವಾಪಸ್ ಬಂದಮೇಲೆ ಇನ್ನೇನಿದೆ, IPL ಮ್ಯಾಚ್ ನೋಡೋದಿತ್ತು. ಮ್ಯಾಚ್ ನೋಡಿದ್ದಾಯಿತು, ಕಪ್ ನಮ್ಮದೇ ಅಂತ ಕಿರ್ಚಿದಾಯಿತು, ಸೆಲೆಬ್ರೇಷನ್ ಮಾಡಿದ್ವಿ. ಇವತ್ತಿಗಿಷ್ಟೇ, ಮತ್ತೆ ಸಿಗ್ತೀನಿ, ಬಾಯ್.